ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಮೊದಲನೇ ಪಂದ್ಯದಲ್ಲಿ USA ವಿರುದ್ಧ ಗೆದ್ದಿದೆ. ಅದು ಹೇಳ್ಬೇಕಂತಂದ್ರೆ ಸೋಲುವ ಪಂದ್ಯ ಗೆದ್ದಿದೆ ಅಂತಂದ್ರೂ ತಪ್ಪಿಲ್ಲ. ಆ ಕಾರಣದಿಂದಾಗಿ ಈ ಪಂದ್ಯ ರೋಚಕವಾಗಿ ಇತ್ತು. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ US ತಂಡ ನಾಯಕ ಮೋನಾಕ್ ಪಾಟೀಲ್ ಅವರು ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಮೋನಾಕ್ ಪಾಟೀಲ್ ಅವರು ನಮ್ಮ ಭಾರತದ ಆಟಗಾರರ ಬಗ್ಗೆ, ಭಾರತದ ಬಗ್ಗೆ ಮತ್ತು ತಮ್ಮ ಆಟಗಾರರ ಬಗ್ಗೆ, ತಮ್ಮ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ T20 ವಿಶ್ವಕಪ್ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಆ ಕಾರಣದಿಂದಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ವಿಶ್ವಕಪ್ ನಲ್ಲಿ ಯಾವ ತರ ಡಾಮಿನೇಟಿಂಗ್ ಪ್ರದರ್ಶನ ಕೊಡುತ್ತೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಆದ್ರೆ ಇಟ್ಕೊಂಡಿದ್ರು. ಆದ್ರೆ ಇವತ್ತಿನ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಆಡಿದ ಬ್ಯಾಟಿಂಗ್, ಕಳಪೆ ಬ್ಯಾಟಿಂಗ್ ನೋಡಿ ಪ್ರತಿಯೊಬ್ಬ ಇಂಡಿಯನ್ ಫ್ಯಾನ್ಸ್ ಕೂಡ ಡಿಸಪಾಯಿಂಟ್ ಆದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಎಂತ ಓಪನಿಂಗ್ ಜೋಡಿ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ, ಪ್ರೂವ್ ಮಾಡಿದ್ದಾರೆ. ಆದ್ರೆ ಈ ಪಂದ್ಯದಲ್ಲಿ ಆಡಿರೋ ರೀತಿ ನೋಡಿದ್ರೆ ಎಲ್ಲರೂ ಸೇರಿ ದಂಗದ್ರ ಅಂತ ಹೇಳ್ಬೋದು. ಆ ತರ ಶಾಕ್ ಆದ್ರೆ ಕೊಟ್ಟರು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ತಿಲಕ್ ವರ್ಮನು ಕೂಡ ಇವತ್ತಿನ ಪಂದ್ಯದಲ್ಲಿ 25 ರನ್ ಆಡಿ ಔಟ್ ಆಗ್ತಾರೆ. ಇದನ್ನೆಲ್ಲ ಬಿಟ್ರೆ ಶಿವಮ್ ದುಬೆ, ರಿಂಕು ಸಿಂಗ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಈ 4 ಜನನು ಕೂಡ ಮತ್ತೊಮ್ಮೆ ಕೈ ಕೊಟ್ರ ಅಂತಾನೆ ಹೇಳ್ಬೋದು T20 ವಿಶ್ವಕಪ್ ನ ಮೊದಲನೇ ಪಂದ್ಯದಲ್ಲಿ. ಈ 7 ಜನ ಕೂಡ ಕೈ ಕೊಟ್ಟರು ಕೂಡ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ನಾನು ತಂಡವನ್ನು ಗೆಲ್ಲಿಸ್ತೀನಿ ಅಂತಂದು ಮುಂದೆ ಬಂದು 84 ರನ್ ಹೊಡೆದು 160ರ ಗಡಿ ಕೂಡ ದಾಟಿಸ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ 2026ರ ವಿಶ್ವಕಪ್ ನ ಮೊದಲನೇ ಪಂದ್ಯದಲ್ಲಿ 29 ರನ್ಗಳಿಂದಾಗಿ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಅಮೆರಿಕದ ನಾಯಕ ಮೋನಾಕ್ ಪಾಟೀಲ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗುವುದು ಪಕ್ಕ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಮೋನಾಕ್ ಪಾಟೀಲ್ ಅವರು ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಮಾತಾಡಿದ್ರು ಅಂತ ನೋಡೋದಾಯ್ತು ಅಂತಂದ್ರೆ, ಹೌದು ಭಾರತ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಭಾರತದ ಎದುರು ನಾವು ಈ ತರ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೂ ಕೂಡ ಖುಷಿ ಆಗ್ತಾ ಇದೆ. ಹೌದು, ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಇಲ್ಲ ಅಂತ ಹೇಳೋಲ್ಲ. ಯಾಕಂದ್ರೆ ಈ ಪಂದ್ಯದಲ್ಲಿ ನಾವು ಬೌಲಿಂಗ್, ಬ್ಯಾಟಿಂಗ್ ಎರಡರಲ್ಲೂ ಕೂಡ ಒಳ್ಳೆಯ ಪ್ರದರ್ಶನ ಕೊಟ್ಟು ಆದ್ರೆ ಸೋತಿದ್ದೇವೆ ಅಂತ ಭಾರತ ದಿಗ್ಗಜ ಭಾರತ ತಂಡದ ವಿರುದ್ಧ ಈ ತರ ಪರ್ಫಾರ್ಮ್ ಮಾಡೋದು ಅಂತಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತು ಒಂದು ಕಡೆ ಬೇಜಾರು ಕೂಡ ಆಗ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಏನಾದ್ರು ಆಡಿದ್ರೆ ನಾವು ಈ ಪಂದ್ಯವನ್ನು ಗೆಲ್ಬಹುದಾಗಿತ್ತು ಮತ್ತು ಭಾರತದ ಎದುರು ಗೆದ್ದ ರೆಕಾರ್ಡ್ ಕೂಡ ನಮಗೆ ಸೇರುತ್ತಿತ್ತು ಎಂದು USA ನಾಯಕ ಆಗಿರುವಂತ ಮೋನಾಕ್ ಪಾಟೀಲ್ ಆದ್ರೆ ಹೇಳ್ತಾರೆ. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತ ಹೇಳ್ಬೋದು ಮೋನಾಕ್ ಪಾಟೀಲ್. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಇನ್ನು ಸೂರ್ಯಕುಮಾರ್ ಯಾದವ್ಗೆ ಸಲ್ಯೂಟ್ ಮಾಡಲೇಬೇಕು. ಮತ್ತು ಅಂದ್ರೆ ಭಾರತ ತಂಡದಲ್ಲಿ ಎಲ್ಲ ಪ್ಲೇಯರ್ ಕೂಡ ಅದೇ ತರ ಆದ್ರೆ ಇದ್ದಾರೆ. ಒಬ್ಬ ಪ್ಲೇಯರ್ ಬಿಟ್ರೆ ಒಬ್ಬ ಪ್ಲೇಯರ್ ಆಡೋ ರೀತಿ ಆದ್ರೆ ಇದ್ದಾರೆ ಮತ್ತು ಒಬ್ಬ ಪ್ಲೇಯರ್ ಅಂತೂ ನಾನು ಮ್ಯಾಚ್ ಅನ್ನು ಗೆಲ್ಲಿಸ್ತೀನಿ ಅನ್ನೋ ಭರವಸೆ ಕೂಡ ನೀಡ್ತಾರೆ ಅಂತಂದು ಮೋನಾಕ್ ಪಾಟೀಲ್ ಆದ್ರೆ ಹೇಳಿದ್ದಾರೆ ಮತ್ತು ಭಾರತದ ಆಟಗಾರರನ್ನ ಹೊಗಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ಪಂದ್ಯದಲ್ಲಿ ನಮ್ಮ ಅದೃಷ್ಟಕ್ಕೆ ಬೂಮ್ರಾ ಕೂಡ ಇರಲಿಲ್ಲ. ಬೂಮ್ರಾ ಏನಾದ್ರು ಇದ್ರೆ ಈ ಪಂದ್ಯದಲ್ಲಿ ನಾವು 100 ರನ್ ಕೂಡ ದಾಟೋದು ತುಂಬಾನೇ ಕಷ್ಟ ಆಗ್ತಿತ್ತು ಎಂದು ಮೋನಾಕ್ ಪಾಟೀಲ್ ಆದ್ರೆ ಹೇಳಿದ್ರೆ ಅಂತಾನೆ ಹೇಳ್ಬೋದು. ಇನ್ನು ಬೂಮ್ರಾನ ಬಗ್ಗೆ ಕೂಡ ಮಾತಾಡ್ತಾರೆ. ಬೂಮ್ರಾ ಬಗ್ಗೆ ಅದ್ಭುತವಾದ ಬೌಲರ್ ಮತ್ತು ಬೂಮ್ರಾ ಅವರು ಒಳ್ಳೆಯ ಬೌಲರ್. ಈ ಪಂದ್ಯದಲ್ಲಿ ಬೂಮ್ರಾ ಅವರು ಆಡದೆ ಇರೋದು ನಮ್ಗೆ ತುಂಬಾನೇ ಖುಷಿ ಆಯ್ತು ಮತ್ತು ನಾವು ಈ ಪಂದ್ಯವನ್ನು ಗೆಲ್ತೀವಿ ಅಂತ ಅನ್ಕೊಂಡಿದ್ವಿ. ಯಾಕಂತಂದ್ರೆ ಪವರ್ ಪ್ಲೇ ನಲ್ಲಿ 4 ವಿಕೆಟ್ ಆದ್ರೆ ಹೋಗುತ್ತೆ. ಅಲ್ಲಿಂದ ಟೀಮ್ ಇಂಡಿಯಾ ತುಂಬಾನೇ ಕಷ್ಟ ಪಡುತ್ತೆ ಕಂಬ್ಯಾಕ್ ಮಾಡೋಕೆ ಮತ್ತು ಆದರೆ ನಾಯಕ ಸೂರ್ಯಕುಮಾರ್ ಯಾದವ್ ಮಾತ್ರ ಒನ್ ಹ್ಯಾಂಡ್ ಅಲ್ಲಿ ತಂಡವನ್ನು ಮುನ್ನಡೆಸಿಕೊಂಡು ಹೋಗ್ತಾರೆ ಅಂತಂದು ಮೋನಾಕ್ ಪಾಟೀಲ್ ಆದ್ರೆ ಹೇಳ್ತಾರೆ. ಇನ್ನು ಅಭಿಮಾನಿಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತ ಹೇಳ್ಬೋದು ಮೋನಾಕ್ ಪಾಟೀಲ್. ನಾನು ಭಾರತದ ಎದುರು ಯಾವಾಗಲೂ ಪಂದ್ಯವನ್ನು ಆಡಲು ನೋಡುತ್ತೇನೆ ಮತ್ತು ಯಾಕೆಂದ್ರೆ ಭಾರತದ ಎದುರು ನಾವು ಆಡಿದಾಗ ಸಿಕ್ಕಾಪಟ್ಟೆ ಫ್ಯಾನ್ಸ್ ಆದ್ರೆ ಬರ್ತಾರೆ ಮತ್ತು ಆ ಫ್ಯಾನ್ಸ್ ನಾನು ನೋಡಕ್ಕಾದ್ರೆ ನಾನು ಪಂದ್ಯವನ್ನು ಆಡ್ಲೇಬೇಕು ಮತ್ತು ಇನ್ನು ನಾವೇನಾದ್ರೂ ಭಾರತದ ಎದುರು ಕ್ರಿಕೆಟ್ ಆಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ದ್ವೇಷನೂ ಕೂಡ ಮಾಡಲ್ಲ. ಎರಡೂ ತಂಡಗಳಿಗೂ ಕೂಡ ಒಳ್ಳೆ ತರಹದ ಸಪೋರ್ಟ್ ಆದ್ರೆ ಕೊಡ್ತಾರೆ ಮತ್ತು ಆ ಕಾರಣದಿಂದಾಗಿ ನನಗೆ ಟೀಮ್ ಇಂಡಿಯಾ ಅಂದ್ರೆ ತುಂಬಾ ಖುಷಿ ಮತ್ತು ಭಾರತದ ವಿರುದ್ಧ ಕ್ರಿಕೆಟ್ ಆಡಲು ನನಗೆ ತುಂಬಾನೇ ಖುಷಿ ಆಗುತ್ತೆ ಮತ್ತು ಇಷ್ಟ ಪಡುತ್ತೇನೆ ಅಂತಂದು ಮೋನಾಕ್ ಪಾಟೀಲ್ ಆದ್ರೆ ಹೇಳ್ತಾರೆ. ಇನ್ನು ತಮ್ಮ ಸೋಲಿನ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಹೌದು, ಇವತ್ತಿನ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಮತ್ತು ಇನ್ನು 3 ಪಂದ್ಯ ಲೀಗ್ ಸ್ಟೇಜ್ ಅಲ್ಲಿ ಬಾಕಿ ಇವೆ. ಆ 3ಕ್ಕೆ 3 ಪಂದ್ಯದಲ್ಲಿ ಗೆದ್ದು
ಈ ಬಾರಿ ಮತ್ತೆ ಸೂಪರ್ 8 ಕ್ವಾಲಿಫೈ ಆಗುತ್ತೇವೆ ಮತ್ತು ಮುಂದೆ ಭಾರತದ ವಿರುದ್ಧ ಸೂಪರ್ 8 ಬಂದ್ಬಿಟ್ಟು ಆಡಲು ಪ್ರಯತ್ನ ಮಾಡುತ್ತೇವೆ ಮತ್ತೊಮ್ಮೆ ಅಂತಂದು ಮೋನಾಂಕ್ ಪಾಟೀಲ್ ಆದ್ರೆ ಹೇಳಿದ್ರು. ಹೌದು, ಇವತ್ತಿನ ಪಂದ್ಯದಲ್ಲಿ ನಮ್ಮ ಬೌಲರ್ಗೆ ಇಂಜುರಿ ಕೂಡ ಆಯಿತು, ಅದೊಂದು ಸ್ವಲ್ಪ ದುಃಖ ಇದೆ ಮತ್ತು ನಮ್ಮ ಬ್ಯಾಟರ್ಸ್ಗಳು ಕೂಡ ಇವತ್ತು ಅಂತ ಬ್ಯಾಟಿಂಗ್ ಪರ್ಫಾರ್ಮ್ ಯಾರು ಕೂಡ ಮಾಡಲಿಲ್ಲ ಮತ್ತು ಆದರೆ ಇವತ್ತಿನ ಪಂದ್ಯದಲ್ಲಿ ನಾನು ಕೂಡ 0ಗೆ ಔಟ್ ಆಗ್ತೇನೆ. ಇವತ್ತೇನಾದ್ರೂ ನಾನು ನನ್ನಿಂದ ಒಂದು 50 ಅಥವಾ 60 ರನ್ ಬಂದಿದ್ರೆ ಇವತ್ತಿನ ಪಂದ್ಯದಲ್ಲಿ ನಾವು ಭಾರತವನ್ನು ಸೋಲಿಸಬಹುದಾಗಿತ್ತೆಂದು ಮೋನಾಂಕ್ ಪಾಟೀಲ್ ಅವರಾದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಮೋನಾಂಕ್ ಪಾಟೀಲ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಡ್ ಬರೋಣ ಬನ್ನಿ. ಭಾರತ ಮತ್ತು USA ನಡುವಿನ 2026 ವಿಶ್ವಕಪ್ನ ಮೊದಲನೇ ಪಂದ್ಯದ ಹೈಲೈಟ್ಸ್ ಬಗ್ಗೆ ಆದ್ರೆ ತಿಳ್ಕೊಂಡ್ ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪಂದ್ಯದಲ್ಲಿ ಮಿಯಾ ಮ್ಯಾಜಿಕ್ ಮತ್ತು ಸೂರ್ಯಕುಮಾರ್ ಯಾದವ್ ಬೆಂಕಿ ಬ್ಯಾಟಿಂಗ್ ಹೇಗಿತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಶನಿವಾರ ನಡೆದ T20 ವಿಶ್ವಕಪ್ನ ತನ್ನ ಮೊದಲನೇ ಪಂದ್ಯದಲ್ಲಿ ಭಾರತ ತಂಡ 29 ರನ್ಗಳ ಸುಲಭ ಜಯ ಆದ್ರೆ ಸಾಧಿಸಿದೆ. ಇನ್ನು ಈ ಗೆಲುವಿನ ಮೂಲಕ ಅಂಕಪಟ್ಟಿಯಲ್ಲಿ ಖಾತೆ ತೆರೆದಿದೆ ಅಂತಾನೆ ಹೇಳ್ಬೋದು. ಇನ್ನು ಕ್ರಿಕೆಟ್ ಶಿಶು ಅಮೆರಿಕ ವಿರುದ್ಧ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿರೀಕ್ಷಿತ ಬ್ಯಾಟಿಂಗ್ ಪ್ರದರ್ಶನ ತೋರುವಲ್ಲಿ ಎಡವಿತ್ತು. ಆದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅಜಯ್ 84 ರನ್ ಆಡಿ ಏಕಾಂಗಿ ಹೋರಾಟದ ನೆರವಿನಿಂದ ಭಾರತ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 161 ರನ್ ಆದ್ರೆ ಗಳಿಸಿತು. ಇನ್ನು ಈ ಸಾಧಾರಣ ಗುರಿಯನ್ನು ಬೆನ್ನತ್ತಿದ ಅಮೆರಿಕ ತಂಡ ಭಾರತೀಯ ಬೌಲರ್ಗಳ ದಾಳಿಗೆ ಉತ್ತರಿಸಲಾಗದೆ ತತ್ತರಿಸಿ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 132 ರನ್ಗಳ ಆಗುವಷ್ಟರಲ್ಲಿ ಆಲ್ಔಟ್ ಕೂಡ ಆಯಿತು ಮತ್ತು ಸೋಲಪ್ಪಿಕೊಂಡಿತಂತ ಹೇಳ್ಬೋದು. ಹೌದು ಸ್ನೇಹಿತರೆ, 162 ರನ್ಗಳ ಬೆನ್ನತ್ತಿದ USA ತಂಡ ಭಾರತದಂತೆಯೇ ಪವರ್ ಪ್ಲೇ ನಲ್ಲೇ ಕುಸಿತ ಕಂಡಿತು. ಎರಡನೇ ಓವರ್ ನಲ್ಲಿ 8 ರನ್ಗಳ ಆಗುವಷ್ಟರಲ್ಲಿ ಸ್ಫೋಟಕ ಬ್ಯಾಟರ್ ಆಂಡ್ರಿಸ್ ಗೋಸ್ ಅವರು ಮೊಹಮ್ಮದ್ ಸಿರಾಜ್ ಬೌಲಿಂಗ್ ನಲ್ಲಿ ತಿಲಕ್ ವರ್ಮಗೆ ಕ್ಯಾಚ್ ನೀಡಿ ಔಟ್ ಆದರು. ಮತ್ತೆ ಮೂರನೇ ಓವರ್ ನಲ್ಲಿ ಖಾತೆ ತೆರೆಯದೆ ಹರ್ಷದೀಪ್ ಬೌಲಿಂಗ್ ನಲ್ಲಿ ದುಬೈಗೆ ಕ್ಯಾಚ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, 4ನೇ ಓವರ್ ನಲ್ಲಿ ಸಾಯಿ ತೇಜ ರೆಡ್ಡಿ ಮುಕ್ಕಮಲ್ಲ 7 ಎಸೆತಗಳಲ್ಲಿ ಕೇವಲ 2 ರನ್ ಗಳಿಸಿ ಸಿರಾಜ್ಗೆ 2ನೇ ಬಲಿಯಾದರು. ಇನ್ನು ಪವರ್ ಪ್ಲೇ ನಲ್ಲಿ ಅಮೆರಿಕ ತಂಡ 3 ವಿಕೆಟ್ ಕಳೆದುಕೊಂಡು 31 ರನ್ ಗಳಿಸಿತ್ತು. ಅನಂತರ ಒಂದಾದ ಮಿಲಂದ್ ಕುಮಾರ್ ಹಾಗೂ ಸಂಜಯ್ ಕೃಷ್ಣಮೂರ್ತಿ 58 ರನ್ಗಳ ಜೊತೆ ಆಟ ನಡೆಸಿದರು. ಇನ್ನು ಈ ಅಪಾಯಕಾರಿ ಜೋಡಿಯನ್ನ ವರುಣ್ ಚಕ್ರವರ್ತಿ ಬ್ರೇಕ್ ಮಾಡಿದರು. 34 ಬಾಲ್ಗಳಲ್ಲಿ 34 ರನ್ ಗಳಿಸಿದ್ದ ಮಿಲಂದ್ ಕುಮಾರ್ ನನ್ನ ಸ್ಟಂಪ್ ಬಲೆಗೆ ಬೀಳಿಸಿದ್ರಂತ ಹೇಳ್ಬೋದು ವರುಣ್ ಚಕ್ರವರ್ತಿ. ಇನ್ನು ಮಿಂಚಿದ ಭಾರತೀಯ ಬೌಲರ್ಸ್. ಹೌದು ಸ್ನೇಹಿತರೆ, ಆನಂತರ USA ತಂಡಕ್ಕೆ ಚೇತರಿಕೆ ಕಾಣಲು ಸಾಧ್ಯವೇ ಆಗಲಿಲ್ಲ. ಅಕ್ಷರ್ ಪಟೇಲ್ ತಮ್ಮ ಇನ್ನಿಂಗ್ಸ್ ನ ಕೊನೆಯ ಓವರ್ ನಲ್ಲಿ 31 ಬಾಲ್ಗಳಲ್ಲಿ 1 4 ಮತ್ತು 2 ಸಿಕ್ಸರ್ಗಳ ಸಹಿತ 37 ರನ್ ಗಳಿಸಿದ್ದ ಸಂಜಯ್ ಕೃಷ್ಣಮೂರ್ತಿ ವಿಕೆಟ್ ಪಡೆದರು. ಆನಂತರ ಎಸೆತದಲ್ಲಿ ಹರ್ಮಿತ್ ಸಿಂಗ್ ರನ್ನು ಪೆವಿಲಿಯನ್ ಗಟ್ಟುವ ಮೂಲಕ ಭಾರತಕ್ಕೆ ಗೆಲುವು ಖಚಿತ ಮಾಡಿಕೊಂಡರಂತಾನೆ ಹೇಳ್ಬೋದು. ಇನ್ನು ಶುಭಂ ರಂಜನ್ ಕೊನೆಯಲ್ಲಿ ಅಬ್ಬರಿಸಿ ಸೋಲಿನ ಅಂತರವನ್ನು ತಗ್ಗಿಸಿದರು. ಶುಭಂ ಅವರು 22 ಬಾಲ್ಗಳಲ್ಲಿ 2 4 3 ಸಿಕ್ಸರ್ಗಳ ಸಹಿತ 37 ರನ್ಗಳ ಇನ್ನಿಂಗ್ಸ್ ಆಡಿದರು. ಇನ್ನು ಮೊಹಮ್ಮದ್ ಮೊಯಿನ್ 8 ರನ್ ಗಳಿಸಿದರೆ ಶಾಲ್ವೈಕ್ ಅಜಯ್ 2 ರನ್ ಗಳಿಸಿದರು. ಭಾರತದ ಪರ ಮೊಹಮ್ಮದ್ ಸಿರಾಜ್ 29 ರನ್ಗಳಿಗೆ 3 ವಿಕೆಟ್ ತೆಗೆದರೆ ಅಕ್ಷರ್ ಪಟೇಲ್ 24 ರನ್ ಕೊಟ್ಟು 2 ವಿಕೆಟ್ ಆದ್ರೆ ತೆಗೆದ್ರು. ಇನ್ನು ಹರ್ಷದೀಪ್ ಸಿಂಗ್ 18 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರೆ ವರುಣ್ ಚಕ್ರವರ್ತಿ 24 ರನ್ ಕೊಟ್ಟು 1 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಕೈಕೊಟ್ಟ ಭಾರತದ ಬ್ಯಾಟರ್ಸ್. ಹೌದು ಸ್ನೇಹಿತರೆ, ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಿದ್ದಂತ ಭಾರತ ತಂಡ ಪವರ್ ಪ್ಲೇ ನಲ್ಲೇ 4 ವಿಕೆಟ್ ಕಳೆದುಕೊಂಡಿತ್ತು. ಎರಡನೇ ಓವರ್ ನಲ್ಲಿ ಅಭಿಷೇಕ್ ಶರ್ಮಾ 0ಗೆ ವಿಕೆಟ್ ಕಳೆದುಕೊಂಡಿದ್ದರು. ಆನಂತರ 6ನೇ ಓವರ್ ನಲ್ಲಿ ಇಶಾನ್ ಕಿಶನ್ 16 ಬಾಲ್ಗಳಲ್ಲಿ 2 4 1 ಸಿಕ್ಸರ್ ಸಹಿತ 20 ರನ್ ಆಡಿ ಔಟ್ ಆದ್ರೆ ತಿಲಕ್ ವರ್ಮಾ 16 ಬಾಲ್ಗಳಲ್ಲಿ 3 4 ಮತ್ತು 1 ಸಿಕ್ಸರ್ ಸಹಿತ 24 ರನ್ ಆಡಿ ಔಟ್ ಆದ್ರು. ಶಿವಮ್ ದುಬೆ 0ಕ್ಕೆ ಔಟ್ ಆದ್ರೆ ಮತ್ತು ಶಾಡ್ಲಿ ವ್ಯಾನ್ ಅವರು ಬೌಲಿಂಗ್ ನಲ್ಲಿ ಔಟ್ ಆದ್ರ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ಬೆಂಕಿ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರ, ರಿಂಕು ಸಿಂಗ್ ಆನಂತರ ಬಂದ ರಿಂಕು ಕೂಡ ಹಾರ್ದಿಕ್ ಪಾಂಡ್ಯ ಕೂಡ ವಿಫಲರಾದರು. ಇನ್ನು ಒಂದು ಕಡೆ ವಿಕೆಟ್ ಬೀಳ್ತಾ ಇದ್ದರೂ ಏಕಾಂಗಿಯಾಗಿ ಹೋರಾಡಿ 161 ರನ್ಗಳ ಸವಾಲಿನ ಮೊತ್ತ ದಾಖಲಿಸಲು ನೆರವಾದರು. ಸೂರ್ಯಕುಮಾರ್ ಯಾದವ್ 49 ಬಾಲ್ಗಳಲ್ಲಿ 10 4 ಮತ್ತು 4 ಸಿಕ್ಸರ್ಗಳ ಸಹಿತ ಅಜಯ್ 84 ರನ್ ಆದ್ರೆ ಗಳಿಸಿದರು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಏನಾದ್ರು ಸೂರ್ಯಕುಮಾರ್ ಯಾದವ್ ಒಬ್ಬರೇ ಏನಾದ್ರು ಫೇಲ್ ಆಗಿದ್ರು ಅಂತಂದ್ರೆ ನಮ್ಮ ಭಾರತದ ಗತಿ ಅಹೋಗತಿ ಆಗಿತ್ತು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಬ್ಯಾಟರ್ ಕೂಡ ಈ ಪಂದ್ಯದಲ್ಲಿ ಆದ್ರೆ ಕೈ ಕೊಡ್ತಾರೆ. ಹೌದು, ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಮತ್ತು 8 ಬ್ಯಾಟರ್ಸ್ ಆದ್ರೆ ಇಟ್ಕೊಂಡಿದ್ದಾರೆ ನಮ್ಮ ಭಾರತ ತಂಡ ಈ ಬಾರಿ ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ. ಆ ಕಾರಣದಿಂದಾಗಿ ಈ ತರ ಉತ್ತಮ ಪ್ರದರ್ಶನ ಕೊಡಲು ಸಾಧ್ಯ.
ಹೌದು, ಒಬ್ಬ ಪ್ಲೇಯರ್ ಆಡ್ಲಿಲ್ಲ ಅಂತಂದ್ರೆ ಇನ್ನೊಬ್ಬ ಪ್ಲೇಯರ್ ಮೇಲೆ ಭರವಸೆ ಇಡ್ಲೇಬೇಕು. ಆ ತರ ಟೀಮ್ ಆದ್ರೆ ಇದೆ ನಮ್ಮ ಭಾರತ ತಂಡ. ಇವತ್ತಿನ ಪಂದ್ಯದಲ್ಲಿ ಎಲ್ಲ ಆಟಗಾರರು ಕೂಡ ಕೈ ಕೊಟ್ರು. ಆದ್ರೂ ಕೂಡ ಸೂರ್ಯಕುಮಾರ್ ಯಾದವ್ ನಮ್ಮ ಭಾರತದ ಕೈಯ ಮೇಲೆತ್ತಿ ನಾನು ಇದ್ದೀನಿ ಅಂತ ಆಡಿ ತೋರಿಸಿದ್ರ ಅಂತಾನೆ ಹೇಳ್ಬೋದು ನಾಯಕ ಸೂರ್ಯಕುಮಾರ್ ಯಾದವ್. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ 20 ರನ್ಗೆ ಔಟ್ ಆದ್ರೆ, ಅಭಿಷೇಕ್ ಶರ್ಮಾ 0 ರನ್ಗೆ ಔಟ್ ಆದ್ರೆ, ತಿಲಕ್ ವರ್ಮಾ 25 ರನ್ ಆಡಿ ಔಟ್ ಆದ್ರು. ಶಿವಮ್ ದುಬೆ 0 ರನ್, ರಿಂಕು ಸಿಂಗ್ 6 ರನ್, ಹಾರ್ದಿಕ್ ಪಾಂಡ್ಯ 5 ರನ್, ಅಕ್ಷರ್ ಪಟೇಲ್ 14 ರನ್ ಮತ್ತು ಹರ್ಷದೀಪ್ 4 ರನ್. ಇವರೆಲ್ಲ ಈ ತರ ಔಟ್ ಆದ್ರೂ ಕೂಡ ನಾಯಕ ಸೂರ್ಯಕುಮಾರ್ ಯಾದವ್ ಮಾತ್ರ 171ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡಿದರು. ಕೇವಲ 49 ಬಾಲ್ಗಳಲ್ಲಿ 10 4 4 ಸಿಕ್ಸರ್ಗಳ ಸಹಿತ 84 ರನ್ ಗಳಿಸಿ ಮಿಂಚಿದರು. ಇನ್ನು ಇವರ ಬ್ಯಾಟಿಂಗ್ ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ದಂಗಾಗಿತ್ತು ಮತ್ತು ಇಡೀ ಕೋಟ್ಯಾಂತರ ಜನನೇ ಸಲ್ಯೂಟ್ ಮಾಡಿದ್ರ ಅಂತ ಹೇಳ್ಬೋದು ಈ ದಿನ. ಯಾಕಂದ್ರೆ ಮೊದಲನೇ T20 ವಿಶ್ವಕಪ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೋಲಿನ ಸುಳಿಯಲ್ಲಿ ಆದ್ರೆ ಸಿಕ್ಕಿತ್ತು. ಅಲ್ಲಿಂದ ಪಾರು ಮಾಡ್ತಾರೆ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್. ಈ ತರ ಬ್ಯಾಟಿಂಗ್ ನಾಯಕನಿಂದ ಬರುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಆಟಗಾರನು ಕೂಡ ಎದ್ದು ನಿಂತು ಆಡುತ್ತಾನೆ ಮತ್ತು ಪ್ರತಿಯೊಬ್ಬ ಆಟಗಾರನಲ್ಲಿ ಆಡುವಂತ ಹುಮ್ಮಸ್ಸು ಮತ್ತು ಎನರ್ಜಿ ಬಂದೇ ಬರುತ್ತೆ. ಆ ಕಾರಣದಿಂದಾಗಿ ಮುಂದಿನ ಪಂದ್ಯಗಳಲ್ಲಿ ನಮ್ಮ ಟೀಮ್ ಇಂಡಿಯಾ ತುಂಬಾನೇ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತದ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂತಂದ್ರೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೌಲಿಂಗ್ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋದಾಯ್ತು ಅಂತಂದ್ರೆ ಇವತ್ತಿನ ದಿನ ಬೌಲಿಂಗ್ ನಲ್ಲಿ ಬೂಮ್ರಾ ಇರಲಿಲ್ಲ. ಆದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಬೆಂಕಿ ಬೌಲಿಂಗ್ ಪ್ರದರ್ಶನ ಆದ್ರೆ ಕೊಟ್ಟಿದೆ. ಇನ್ನು ಕೆಲವೇ ದಿನಗಳ ಹಿಂದೆ ರಣಜಿ ಆಡ್ತಿದ್ದಂತ ಮೊಹಮ್ಮದ್ ಸಿರಾಜ್ ಬಂದ್ಬಿಟ್ಟು ಇವತ್ತಿನ ಪಂದ್ಯದಲ್ಲಿ 4 ಓವರ್ಗಳಲ್ಲಿ 29 ರನ್ ಕೊಟ್ಟು 3 ವಿಕೆಟ್ ಆದ್ರೆ ತೆಗಿತಾರೆ. ಅದು 7.25ರ ಎಕಾನಮಿಯಲ್ಲಿ ಮತ್ತು ಸಿರಾಜ್ ಅವರು ಪವರ್ ಪ್ಲೇ ನಲ್ಲಿ ಬೆಂಕಿ ಬೌಲಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಇವರಿಗೆ ಸಾಥ್ ನೀಡಿದಂತ ಹರ್ಷದೀಪ್ ಸಿಂಗ್ ಕೂಡ 2 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಅವರು ಬೆಂಕಿ ಬೌಲಿಂಗ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಈ ಬಾರಿಯ T20 ವಿಶ್ವಕಪ್ ನಲ್ಲಿ ನಮ್ಮ ಟೀಮ್ ಇಂಡಿಯಾದ ಕಾಂಬಿನೇಷನ್ ಅಂತೂ ಸೈಕ್ ಆಗಿ ಇದೆ. ಇನ್ನು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಗೆಲುವಿನ ಬಗ್ಗೆ ಒಂದೆರಡು ಅನಿಸಿಕೆಯನ್ನ ತಿಳಿಸೋದು ಮರಿಬೇಡಿ.